ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿ ಸೇಫ್ ಆಗಿದ್ರೆ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿ ಸೇಫ್ ಆಗಿದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನನ್ನ ಮಗನಿಗೆ ರಾಗಿ ಸರಿನ ಯಾವ ರೀತಿ ಪ್ರಿಪೇರ್ ಮಾಡಿದ್ದೀನಿ ಅನ್ನೋದನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ನೀವು ಕೂಡ ಇದನ್ನ ಒಂದ್ಸಲ ಟ್ರೈ ಮಾಡಿ. ನಿಮ್ಮ ಮಕ್ಕಳಿಗೆ ನೀವು ಯಾವ ರೀತಿ ರಾಗಿ ಸರಿನ ಕೊಡ್ತೀರಾ ಒಂದ್ಸತಿ ನೋಡಿ. ಯಾಕಂದ್ರೆ ನಾವು ಏನು ಊಟ ಕೊಡ್ತೀವಿ ಮಕ್ಕಳ ಶಕ್ತಿ ಅದ್ರ ಮೇಲೇನೆ ನಿಂತಿರುತ್ತೆ. ಸುಮ್ಮನೆ ಏನೋ ಕೇರ್ಲೆಸ್ ಮಾಡೋದ್ರಿಂದ ಅವರ ಒಂದು ಶಕ್ತಿನೂ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಸೊ ಅದರಿಂದ ನಾವು ಆದಷ್ಟು ಈ ಟೈಮಲ್ಲಿ ತುಂಬ ಚೆನ್ನಾಗಿ ಹೆಲ್ದಿಯಾಗಿರುವಂತಹ ಒಂದು ಫುಡ್ನ ನಾವು ಮಕ್ಕಳಿಗೆ ಕೊಡಬೇಕಾಗಿರುತ್ತೆ. ಅದರಲ್ಲೂ ಮೇಯ್ನ್ ಆಗಿ ರಾಗಿ ಸರಿ 6 ಮಂತಿಂದ ನಾವು ಏನೋ ಫುಡ್ನ ಸ್ಟಾರ್ಟ್ ಮಾಡಿದಾಗಿಂದ ಇದನ್ನ ರಾಗಿ ಸರಿನ ಕೊಡೋಕ್ಕೆ ನಾವು ಸ್ಟಾರ್ಟ್ ಮಾಡ್ತೀವಿ. ಇದನ್ನ 2 ವರ್ಷ ತನಕನೂ ಕೊಡ್ಬೋದು. 6 ಮಂತಿಂದ 24 ಮಂತ್ ತನಕನೂ ನಾವು ಆರಾಮ್ಸೆ ಕಣ್ಣು ಮುಚ್ಕೊಂಡು ಕೊಡ್ಬೋದು ಅಂತಾನೆ ಹೇಳ್ಬೋದು. ಎಲ್ಲ ಥರ ಕಾಳುಗಳಿದೆ, ಎಲ್ಲ ಥರ ಪ್ರೋಟೀನ್ ಇದೆ ಅಂತಾನೆ ಹೇಳ್ಬೋದು. ಡೈಲಿ ಒನ್ಸ್ ಇದನ್ನ ಕೊಟ್ಟರೆ ಸಾಕು. ನಾನು ಡೈಲಿ ಒನ್ಸ್ ನಾನು ರಾಗಿ ಸರಿನ ಕೊಡ್ತೀನಿ. ಮತ್ತು ಇನ್ನೊಂದು ಟೈಮು ಕಾಳುಗಳದ್ದು ಸರಿನ ಕೊಡ್ತೀನಿ. ಅದು ಕೂಡ ತುಂಬಾನೇ ಚೆನ್ನಾಗಿದೆ. ಅದು ಮಕ್ಕಳಿಗೆ ತುಂಬ ಒಂದು ಒಳ್ಳೆ ಶಕ್ತಿ ಕೊಡುತ್ತೆ ಅಂತಾನೆ ಹೇಳ್ಬೋದು. ನಿಜವಾಗ್ಲೂ ಬೋನ್ಸ್ಗೆ ಚೆನ್ನಾಗಿ ಶಕ್ತಿ ಕೊಡುತ್ತೆ ಅಂತಾನೆ ಹೇಳ್ಬೋದು. ಈ 2 ರೀತಿ ನಾನು ರಾಗಿ ಸರಿನ ಡೈಲಿ ಟ್ವೈಸ್ ನಾನು ಕೊಡ್ತೀನಿ. ಇನ್ನು ಒನ್ ಟೈಮು ಬೇರೆ ಏನಾದರೂ ರೈಸು ಅಥವಾ ಬೇರೆ ಇನ್ನೇನಾದರೂ ನಾನು ಕೊಡ್ತೀನಿ. ಡೈಲಿ ನಾನು ಇದೆರಡು ಮಾತ್ರ ಕಂಪಲ್ಸರಿ ನಾನು ಕೊಟ್ಟೇ ಕೊಡ್ತೀನಿ. ಬೇರೆ ಥರ ಅದು ಇದು ಫುಡ್ಗಳಿಗಿಂತ ಇದು ಒಂದು ಒಳ್ಳೆ ಫುಡ್ ಅಂತಾನೆ ಹೇಳ್ಬೋದು. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಒಂದ್ಸಲ ನೀವು ಇದನ್ನು ಟ್ರೈ ಮಾಡಿ. ಟೇಸ್ಟ್ ನಿಮ್ಮ ಮಕ್ಕಳಿಗೆ ನಿಜವಾಗ್ಲೂ ತುಂಬಾ ಇಷ್ಟ ಆಗುತ್ತೆ. ಯಾಕಂದರೆ ಎಲ್ಲ ಥರ ಕಾಳುಗಳಿರುತ್ತೆ, ಡ್ರೈ ಫ್ರೂಟ್ಸ್ಗಳಿರುತ್ತೆ, ಒಂಥರ ಫ್ಲೇವರು ತುಂಬಾ ಚೆನ್ನಾಗಿದೆ. ಮತ್ತು ಇನ್ನೊಂದು ಏನು ಅಂತಂದರೆ ಈ ಒಂದು ರಾಗಿ ಸರಿನ ನಾವು ಕೂಡ ಬೇಕಂದರೆ ಏನು ರಾಗಿ ಗಂಜಿ ಥರ ಮಾಡಿಕೊಂಡು ಕುಡಿಬೋದು. ಟೇಸ್ಟ್ ಅಂತೂ ನಾನು ಒಂದ್ಸಲ ಟ್ರೈ ಮಾಡಿದ್ದೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ. ಆ ಫ್ಲೇವರೇ ಒಂಥರ ಚೆನ್ನಾಗಿದೆ. ಸೀರಿಯಸ್ಲಿ ನನಗೆ ತುಂಬಾ ಅಂದರೆ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಯಾಕಂದರೆ ಇವಾಗ ಬೆಳಗ್ಗೆ ಟೈಮು ಅದು ಇದು ಏನಾದರೂ ಬ್ರೇಕ್ಫಾಸ್ಟ್ ತಿನ್ನೋದಕ್ಕಿಂತ ಈ ಒಂದು ರಾಗಿ ಗಂಜಿ ತುಂಬಾ ಚೆನ್ನಾಗಿದೆ. ನಮಗೂ ಕೂಡ ಇವಾಗ ಕಾಳುಗಳೆಲ್ಲ ನಮಗೂ ಕೂಡ ಒಂದು ಒಳ್ಳೆ ಪ್ರೋಟೀನ್ ಅಂತಲೇ ಹೇಳ್ಬೋದು. ಮತ್ತು ಡ್ರೈ ಫ್ರೂಟ್ಸ್ ಇರುತ್ತೆ, ಅದು ಇದು ಎಲ್ಲ ಥರದ್ದು ಮಿಕ್ಸ್ ಇರೋದ್ರಿಂದ ನಮಗೂ ಒಳ್ಳೆಯದು, ಮಕ್ಕಳಿಗೂ ಒಳ್ಳೆಯದು. ಸೊ ನಾನು ಕೂಡ ಒಂದೊಂದು ಸಲ ಬೇಜಾರಾದಾಗ ಈ ಒಂದು ರಾಗಿ ಸರಿನೇ ನಾನು ರಾಗಿ ಗಂಜಿ ಥರ ಮಾಡಿಕೊಂಡು ಕುಡಿತೀನಿ. ನನಗೆ ಆ ಫ್ಲೇವರ್ ತುಂಬಾ ಫ್ಲೇವರ್ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ನಿಮಗೂ ಕೂಡ ಈ ಒಂದು ರೆಸಿಪಿನ ಶೇರ್ ಮಾಡ್ಕೊಳ್ಳೋಣ, ನಿಮಗೂ ಕೂಡ ಯೂಸ್ ಆಗುತ್ತೆ. ಯಾರೆಲ್ಲ ರಾಗಿ ಸರಿನ ಕೊಡಬೇಕು ಅಂತ ಕಂಪಲ್ಸರಿ ನಾವು ರಾಗಿ ಸರಿನ ಮಕ್ಕಳಿಗೆ ಕೊಡಲೇಬೇಕು. ಒಂದ್ಸಲ ನಾನು ಯಾವ ರೀತಿ ಮಾಡಿದ್ದೀನಿ ಅನ್ನೋದನ್ನ ನೋಡಿಕೊಂಡು ನೀವು ಒಂದ್ಸಲ ಮಾಡಿಬಿಟ್ಟು ಟ್ರೈ ಮಾಡಿಬಿಟ್ಟು ಕೊಡಿ. ನಿಮಗೂ ಕೂಡ ನಿಮ್ಮ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ. ಬಟ್ ನೀವು ಒಂದ್ಸಲ ಟ್ರೈ ಮಾಡಿ, ಟೇಸ್ಟು ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ. ಮತ್ತು ಯಾವ ರೀತಿ ಮಾಡಿದ್ದೀನಿ ಅನ್ನೋದನ್ನ ಒಂದೊಂದೇ ಆಗಿ ನೋಡಿಕೊಂಡು ಬರೋಣ ಬನ್ನಿ. ಮತ್ತು ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಸಪೋರ್ಟ್ ಮಾಡಿ. ಇನ್ಮೇಲೆ ಡೈಲಿ ವ್ಲಾಗ್ನ ನಾನು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಪ್ಲೀಸ್ ಯಾರು ಬೇಜಾರು ಮಾಡ್ಕೋಬೇಡಿ. ಇಷ್ಟು ದಿವಸ ಯಾಕೆ ವೀಡಿಯೋಸ್ನ ಅಪ್ಲೋಡ್ ಮಾಡಿಲ್ಲ ಅಂತ ಅಂದ್ಬಿಟ್ಟು ಜಾಸ್ತಿ ಲೆಂತ್ ಆಯಿತು ಅನ್ಸುತ್ತೆ ಮಾತಾಡ್ತಾ ಇರೋದು. ಸರಿ, ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡಿ ವಿಡಿಯೋನ ನಾನು ಹೇಗೆ ಮಾಡಿದ್ದೀನಿ ಆ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತೀನಿ. ಬನ್ನಿ. ಮೊದಲಿಗೆ ನಾನು 1 kg ರಾಗಿನ ತಗೊಂಡಿದ್ದೀನಿ. ಅದಕ್ಕೆ ಅರ್ಧ kg ಗೋಧಿನ ತಗೊಂಡಿದ್ದೀನಿ. ಸಮ ತಗೊಂಡ್ರೆ ಟೇಸ್ಟು ಚೆನ್ನಾಗಿರೋದಿಲ್ಲ. ಮತ್ತು ಅರ್ಧ kg ಬ್ರೌನ್ ರೈಸ್ನ ತಗೊಂಡಿದ್ದೀನಿ. ನಾರ್ಮಲ್ ರೈಸ್ನೂ ಕೂಡ ಯೂಸ್ ಮಾಡ್ಬೋದು, ಇದನ್ನು ಕೂಡ ಯೂಸ್ ಮಾಡ್ಬೋದು. ಇಲ್ಲಿ ನಾನು 1/4 ಕಪ್ ಆಗುವಷ್ಟು ಹುರ್ಗಡ್ಲೆನ ತಗೊಂಡಿದ್ದೀನಿ. ಮತ್ತು 1/4 ಕಪ್ ಆಗುವಷ್ಟು ಮಖಾನನ ತಗೊಂಡಿದ್ದೀನಿ. ಇಲ್ಲಿ ಎಲ್ಲ ನಾನು 1/4 ಕಪ್ನ ತಗೊಂಡಿದ್ದೀನಿ. ಮತ್ತು ಬಟಾಣಿನೂ ಕೂಡ 1/4 ಕಪ್ನ ತೊಗೊಂಡಿದ್ದೀನಿ. ಮತ್ತು ಕಡಲೆಕಾಳು 1/4 ಕಪ್ಪು. ಈಕ್ವಲ್ ಆಗಿ ಹಾಕಿದ್ರೆ ಟೇಸ್ಟು ಅಷ್ಟು ಚೆನ್ನಾಗಿರೋದಿಲ್ಲ. ಸೊ ಅದರಿಂದ ಇವಾಗ ಹೆಸರುಬೇಳೆನೂ ಕೂಡ 1/4 ಕಪ್ಪು ಮತ್ತು ಕಡಲೆಬೇಳೆನೂ 1/4 ಕಪ್ಪು. ಜೀರಿಗೆನ ನಾನು ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ತೊಗೊಂಡಿದ್ದೀನಿ. ಓಟ್ಸು ಕೂಡ ನಾನು 1/4 ಕಪ್ ಆಗುವಷ್ಟು ತೊಗೊಂಡಿದ್ದೀನಿ. ಮತ್ತು ಅಳಸಂದಿ ಕಾಳನ್ನು ಕೂಡ 1/4 ಕಪ್ ತೊಗೊಂಡಿದ್ದೀನಿ. ಮತ್ತು ಹೆಸರುಬೇಳೆ ಅದು ಕೂಡ 1/4 ಕಪ್ಪು. ಇದು ನಾರ್ಮಲ್ಲು ಬೇಳೆ, ಅದನ್ನು ಕೂಡ 1/4 ಕಪ್ನ ತೊಗೊಂಡಿದ್ದೀನಿ. ಮೆಂತ್ಯನ ತೊಗೊಂಡಿದ್ದೀನಿ, 1 ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತ್ಯ ತೊಗೊಂಡಿದ್ದೀನಿ. ಇಲ್ಲಿ ಒಂದು 10 ಏಲಕ್ಕಿನ ತೊಗೊಂಡಿದ್ದೀನಿ. ಮತ್ತು 1 ಟೇಬಲ್ ಸ್ಪೂನ್ ಆಗುವಷ್ಟು ಕಾಳು ಮೆಣಸನ್ನ ತೊಗೊಂಡಿದ್ದೀನಿ. 1/4 ಕಪ್ ಆಗುವಷ್ಟು ಕಡಲೆ ಬೀಜನ ತೊಗೊಂಡಿದ್ದೀನಿ. ಮತ್ತು ಒಂದು 1/4 ಕಪ್ ಆಗುವಷ್ಟು
ಉದ್ದಿನ ಬೇಳೆ ತೊಗೊಂಡಿದ್ದೀನಿ ಮತ್ತು ಇದು ಉದ್ದಿನ ಕಾಳಿದು. ಇದು ತುಂಬಾ ಒಳ್ಳೆಯದು. ಅದರಿಂದ ಏನೋ ಬೋನ್ಸ್‌ಗೆ ತುಂಬ ಒಳ್ಳೆಯದು. ಅದರಿಂದ ಮೂಳೆಗಳಿಗೆ ಶಕ್ತಿ ಚೆನ್ನಾಗಿ ಸಿಗುತ್ತೆ. ಆದ್ದರಿಂದ ನಾನು ಉದ್ದಿನ ಕಾಳನ್ನ ತೊಗೊಂಡಿದ್ದೀನಿ. ಇಲ್ಲಿ ಡ್ರೈ ಫ್ರೂಟ್ಸ್‌ನ ನಾನು ಒಂದೊಂದು ಇಡೀ ಒಂದೊಂದು ಮುಷ್ಟಿಯಷ್ಟು ತೊಗೊಂಡಿದ್ದೀನಿ. ಇನ್ನೂ ಸ್ವಲ್ಪ ಡ್ರೈ ಫ್ರೂಟ್ಸ್ ಇದೆ, ನೀವು ಆ್ಯಡ್ ಮಾಡ್ಕೋಬೋದು, ಇಲ್ಲ ಅಂತಂದರೆ ಇಲ್ಲ. ಇವಾಗ ನಾನು ರಾಗಿನ ಫಸ್ಟು ತೊಳೆದು ಅದನ್ನು ನೀಟಾಗಿ ಒಣಗಿಸ್ಬೇಕು. ಒಣಗಿಸ್ಬಿಟ್ಟು ಕೂಡ ಮಾಡ್ತಾರೆ. ಕೆಲವೊಬ್ಬರು ಇನ್ನೊಂದು ಏನು ಮಾಡ್ತಾರೆ ಅಂದರೆ ಇದನ್ನು ಮೊಳಕೆ ಕಟ್ಟಿ ಕೂಡ ಮಾಡ್ತಾರೆ. 2 ರೀತಿ ನಾವು ಮಾಡ್ಬೋದು. ಇದನ್ನು ನಾನು ಅರ್ಧ ದಿವಸ ನೆನೆಸಿ ಅದಾದ ನಂತರ ನಾನು ವಾಶ್ ಮಾಡಿ ನೀಟಾಗಿ ಕಲ್ಲೇನಿದೆ ಅದೆಲ್ಲ ಕ್ಲೀನ್ ಮಾಡಿಕೊಂಡು ಅದಾದ ನಂತರ ನೀಟಾಗಿ 2 ದಿವಸ ಅಷ್ಟು ಬಿಸಿಲಲ್ಲಿ ನಾನು ಒಣಗಿಸಿದ್ದೀನಿ. ಇಲ್ಲಿ ಮತ್ತು ಇನ್ನೇನೇನು ಕಾಳುಗಳಿದೆ ಎಲ್ಲ ರೀತಿ ಕಾಳುಗಳನ್ನು ಕೂಡ ಹಾಕಿ ನೀಟಾಗಿ ಒಂದು 3ರಿಂದ 4 ಸಲ ನೀಟಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ಡಸ್ಟ್ ಇರುತ್ತಲ್ವ, ಮಕ್ಕಳಿಗೆ ಕೊಡೋದ್ರಿಂದ ಆದಷ್ಟು ನಾವು ನೀಟಾಗಿ ಕ್ಲೀನ್ ಮಾಡಿಕೊಂಡು ಕೊಟ್ಟರೆ ತುಂಬಾ ಒಳ್ಳೆಯದು ಅಂದ್ಬಿಟ್ಟು ನಾನಿಲ್ಲಿ ಎಲ್ಲ ಥರ ಕಾಳುಗಳನ್ನು ನಾನು ನೀಟಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ಎಲ್ಲನೂ ಒಟ್ಟಿಗೆ ಹಾಕ್ಬಿಟ್ಟು ನಾನು ವಾಶ್ ಮಾಡ್ಕೊತಾ ಇದ್ದೀನಿ. ಸಪ್ರೇಟಾಗಿ ಹಾಕಿ ವಾಶ್ ಮಾಡ್ಕೊಳ್ಳೋದು ಸುಮ್ಮನೆ ರಿಸ್ಕ್ ಆಗುತ್ತೆ ಅಂತ ಅಂದ್ಬಿಟ್ಟು, ಯಾಕಂದರೆ ಎಲ್ಲನೂ ಬಿಸಿಲಲ್ಲಿ ಒಣಗಿಸ್ಬೇಕಾಗಿರೋದ್ರಿಂದ ಇದನ್ನು ಕೂಡ ಒಣಗಿಸ್ಬೇಕು. ಸೊ ಅದರಿಂದ ಏನು ಮಾಡ್ತೀನಿ, ಎಲ್ಲನೂ ಒಟ್ಟಿಗೆ ಹಾಕ್ಬಿಟ್ಟು ನೀಟಾಗಿ ವಾಶ್ ಮಾಡಿಬಿಟ್ಟು ಒಂದು 2-3 ಸತಿ ಇಲ್ಲ ಒಂದು 3-4 ಸತಿ ನೀಟಾಗಿ ವಾಶ್ ಮಾಡಿ ಇದನ್ನು ಕೂಡ ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿ ನೀಟಾಗಿ ಇದನ್ನು ಮನೆಯಲ್ಲೇ ನಾನು ಒಣಗಿಸಿರೋದು, ಬಿಸಿಲಲ್ಲೇನು ಹಾಕಿಲ್ಲ. ಯಾಕಂದರೆ ಆ ಟೈಮಲ್ಲಿ ಬಿಸಿಲು ಚೆನ್ನಾಗಿ ಬರ್ತಿತ್ತಲ್ಲ, ಸೊ ಅದರಿಂದ ಮನೆಯಲ್ಲೇ ನಾನು ಹಾಕಿದೆ. ಅದರಲ್ಲಿ ನೀಟಾಗಿ ಒಣಗೋದು. ರಾಗಿ ಮಾತ್ರ ಸ್ವಲ್ಪ ಲೇಟ್ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಬಿಸಿಲಲ್ಲಿ ಹಾಕಿದ್ದೆ ಅಷ್ಟೇ. ಏನೋ ಬರೀ ಕಾಳುಗಳಷ್ಟೇ. ಇಲ್ಲಿ ಹುರುಗಡಲೆ ಅದನ್ನೇನು ಹಾಕೋಕ್ಕೆ ಹೋಗಿಲ್ಲ, ಅದನ್ನೆಲ್ಲ ಹಾಕಬಾರ್ದು. ಸೊ ಅದರಿಂದ ಇದಿಷ್ಟನ್ನು ನೀಟಾಗಿ ವಾಶ್ ಮಾಡಿಕೊಂಡು ಒಣಗಿಸಿದ ನಂತರ ಇಲ್ಲಿ ನಾನು ಎಲ್ಲನೂ ಕೂಡ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ಹಾಕಿ ಒಂದು ಒಳ್ಳೆ ಫ್ಲೇವರ್ ಬರಬೇಕು. ಅದನ್ನ ಜಾಸ್ತಿ ಫ್ಲೇಮ್ ಕೊಟ್ಬಿಟ್ಟು ಅದನ್ನು ಸೀಸ್ಬಾರ್ದು. ಘಮ ಬರೋವರೆಗೆ ನಿಧಾನಕ್ಕೆ ಕಡಿಮೆ ಫ್ಲೇಮಲ್ಲಿ ಹುರ್ಕೊಂಡ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಸೊ ಎಲ್ಲನೂ ಮಿಕ್ಸ್ ಮಾಡ್ಕೊಂಡಿರೋದ್ರಿಂದ ಸಪ್ರೇಟಾಗಿ ಹುರಿಯೋ ಅವಶ್ಯಕತೆ ಇರೋದಿಲ್ಲ. ಸುಮ್ಮನೆ ಲೇಟ್ ಆಗುತ್ತೆ ಮತ್ತು ಪ್ರೊಸೆಸ್ ಕೂಡ ತುಂಬಾ ಲೇಟ್ ಆಗುತ್ತೆ. ಇದಂದರೆ ಸ್ವಲ್ಪ ಈಸಿಯಾಗಿ ಮಾಡ್ಕೊಬೋದು. ಸೊ ಅದರಿಂದ ಎಲ್ಲನೂ ಕೂಡ ಅಷ್ಟೇ ಕಡಿಮೆ ಫ್ಲೇಮಲ್ಲಿ ನಾನು ಫ್ರೈ ಮಾಡ್ಕೋತಾ ಇರೋದು. ಹುರ್ಗಡ್ಲೆನೂ ಅಷ್ಟೇ ಎಲ್ಲನೂ ಕೂಡ ನೀಟಾಗಿ ಚೆನ್ನಾಗಿ ಬೇಯಬೇಕದು. ಆವಾಗಲೇ ಮಕ್ಳಿಗೇನಾಗುತ್ತೆ, ಹೊಟ್ಟೆ ನೋವು ಬರೋದಿಲ್ಲ. ನೀಟಾಗಿ ರೋಸ್ಟ್ ಆದಾಗ ಚೆನ್ನಾಗಿ ಫ್ಲೇವರು ಕೂಡ ಬರುತ್ತೆ ಮತ್ತು ಚೆನ್ನಾಗಿ ಡೈಜೆಷನ್ ಕೂಡ ಆಗುತ್ತೆ. ನೀಟಾಗಿ ಫ್ರೈ ಆಗಿಲ್ಲ ಅಥವಾ ಅಂತಂದರೆ ಮಕ್ಳಿಗೆ ಹೊಟ್ಟೆ ನೋವು ಬರೋ ಚಾನ್ಸಸ್ ಇರುತ್ತೆ. ಇದನ್ನು ನಾವು ಮೇಯ್ನಾಗಿ ನೋಡ್ಕೊಬೇಕು. ಇಲ್ಲಿ ಏಲಕ್ಕಿನ ನಾನು ಫ್ರೈ ಮಾಡ್ಕೊಂಡಿಲ್ಲ. ಸೊ ಹಂಗೇ ಡೈರೆಕ್ಟಾಗಿ ಹಾಕಿ ಮಾಡಿಸ್ಕೊಂಡು ಬಂದಿರೋದು. ರಾಗಿನೂ ಕೂಡ ಅಷ್ಟೇ ಚೆನ್ನಾಗಿ ಅದು ಬಿಸಿಲಲ್ಲಿ ಒಣಗಿದ ನಂತರ ಇದನ್ನು ಕೂಡ ಸ್ವಲ್ಪ ಫ್ರೈನ ಮಾಡ್ಕೊತಾ ಇದ್ದೀನಿ. ಇದನ್ನು ಅಷ್ಟೇ ಕಡಿಮೆ ಫ್ಲೇಮಲ್ಲಿ ನಾವು ಫ್ರೈ ಮಾಡ್ಕೊಬೇಕು. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ಬಿಟ್ಟು. ಎಲ್ಲ ಥರ ಕಾಳುಗಳು ಇದೆ, ನೋಡೋಕ್ಕೆ ಒಂಥರ ಚೆನ್ನಾಗಿ ಅನ್ನಿಸ್ತಾ ಇದೆ ಮತ್ತು ತಿನ್ನೋದಕ್ಕೂ ಕೂಡ ಫ್ಲೇವರು ಕೂಡ ಅಷ್ಟೇ ಚೆನ್ನಾಗಿದೆ. ಈ ಥರ ಮಾಡಿ ಇಟ್ಕೊಂಡ್ರೆ ಕಣ್ಣು ಮುಚ್ಕೊಂಡು ಅದು ಇದು ಮಾಡೋ ಟೆನ್ಷನ್ ಇರೋದಿಲ್ಲ. ಆರಾಮ್ಸೆ ರಾಗಿ ಸರಿನ ನಾವು ಡೈಲಿ ಒನ್ಸ್ ನಾವು ಕಣ್ಣು ಮುಚ್ಕೊಂಡು ಕೊಡ್ಬೋದು. ಮಿಕ್ಕಿದ್ದು 2 ಟೈಮ್ಸ್ ನಿಮ್ಗೇನು ಬೇಕು ಅನಿಸುತ್ತೆ ಅದನ್ನು ನಾವು ಕೊಡ್ಬೋದು. ಒಂದು ಟೈಮು ಫ್ರೂಟ್ಸ್ಗಳು, ವೆಜಿಟೇಬಲ್ಸು ಈ ಥರ ನಾವು ಸ್ಟೀಮ್ ಮಾಡಿ ಅಥವಾ ಹಂಗೇನೂ ಕೂಡ ಸ್ಟೀಮ್ ಮಾಡಿ ಕೊಡ್ಬೋದು. ಮಾಡಿಸ್ಕೊಂಬಂದಮೇಲೆ ಒಂದು ಸ್ವಲ್ಪ ಹೊತ್ತು ನಾವು ಹಂಗೇ ಇಡಬೇಕು. ಯಾಕಂದರೆ ಬಿಸಿ ಇರುತ್ತೆ. ಮುಚ್ಚಿಬಿಟ್ರೆ ಏನಾಗುತ್ತೆ, ಎಲ್ಲ ಬೆಂದೋಗುತ್ತೆ ಅಂತ ಅಂತಾರೆ. ಸೊ ಅದರಿಂದ ಒಂದು ಸ್ವಲ್ಪ ಹೊತ್ತು ಓಪನ್ ಮಾಡಿ ಇಟ್ಟು ಅದು ಸ್ವಲ್ಪ ಬಿಸಿ ಎಲ್ಲ ತಣ್ಣಗಾದ ನಂತರ ಯಾವುದಾದ್ರೂ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಬೋದು ಅಥವಾ ಈ ಥರ ಸ್ಟೀಲ್ ಬಾಕ್ಸಲ್ಲೂ ಕೂಡ ನಾವು ಸ್ಟೋರ್ ಮಾಡಿ ಇಟ್ಕೊಬೋದು. ತುಂಬಾ ಚೆನ್ನಾಗಿರುತ್ತೆ. ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.